ಹಲೋ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ನಾವು ನೋಡೋಕ್ಕೆ ಹೊರಟಿರೋದು ತಿರುಪತಿಯಿಂದ ತಿರುಮಲಗೆ ಕನೆಕ್ಟ್ ಮಾಡುವಂಥ ಒಂದು ಘಾಟ್ ಸೆಕ್ಷನ್ನು, ಅಂದರೆ ರೋಡು. ಈ ರೋಡ್ ಬಂದು 1944ರಲ್ಲಿ ಸ್ಟಾರ್ಟ್ ಮಾಡಿ ಅದು ಸಾರ್ವಜನಿಕವಾಗಿ ಯೂಸ್ ಆಗಿದ್ದು ಅಂತ ಟೈಮ್ ಬಂದು 1974. ಇದು ತಿರುಪತಿಯಿಂದ ತಿರುಮಲಗೆ ಕನೆಕ್ಟ್ ಮಾಡೋಂಥ ಒಂದು ಹೊಸ ರೋಡು ಆವಾಗ ಇನಾಗ್ರೇಟ್ ಆಗಿದ್ದು. ಮೊದಲು ಇದು ರೋಡು ತುಂಬ ಚಿಕ್ಕದಾಗಿತ್ತು ಅಂತ ಹೇಳ್ತಾರೆ, ಸ್ವಲ್ಪ ಕಾಡು ದಾರಿ ಇತ್ತು ಅಂತಲೂ ಹೇಳ್ತಾರೆ. ಹಾಗಾಗಿ ಈ ರೋಡು 1974ರಲ್ಲಿ ಕಂಪ್ಲೀಟಾಗಿ ಜನರಿಗೆ ಓಡಾಡುವಂಥ ಬಸ್ ವ್ಯವಸ್ಥೆ ಅಂತ ಎಲ್ಲ ಆವಾಗಿಂದ ಸ್ಟಾರ್ಟ್ ಆಗಿದ್ದು ಈ ರೋಡಲ್ಲಿ. ಸೊ ಇದ್ರದ್ದು ವಿಶೇಷತೆ ಏನಂತ ಹೇಳಬೇಕು ಅಂತ ಹೇಳಿದರೆ, ಈ ತಿರುಪತಿ ತಿರುಮಲ ಬೆಟ್ಟ ಏನಿದೆ 19 ಕಿಲೋಮೀಟ್ರ್ ಈ ಘಾಟ್ ಕವರ್ ಆಗುತ್ತೆ. ಮುಖ್ಯವಾಗಿ ಈ ತಿರುಪತಿ ತಿರುಮಲ ಬೆಟ್ಟ ಏನು ರೋಡ್ ಏನು ಇವಾಗ ನಾವು ಓಡಾಡ್ತಾ ಇದ್ದೀವಿ, ನಾವು ಬಳಸ್ತೀವಿ ಸ್ವಾಮಿ ವೆಂಕಟೇಶ್ವರನ ನೋಡೋದಕ್ಕೆ ಅಂತ, ಇದನ್ನು ಪ್ಲ್ಯಾನಿಂಗ್ ಮಾಡಿದ್ದು ಸರ್ ಎಂ ವಿಶ್ವೇಶ್ವರಯ್ಯನವರು ಅಂತ ಮಾಹಿತಿ ಇದೆ. ಸೊ ಹಾಗಾಗಿ ನಮ್ಮ ಕರ್ನಾಟಕದ ಸರ್ ಎಂ ವಿಶ್ವೇಶ್ವರಯ್ಯನವರು ಈ ತಿರುಪತಿ ತಿರುಮಲ ಬೆಟ್ಟದ ರೋಡ್ ಮಾಡಲಿಕ್ಕೆ ಅವರೊಂದು ಗೈಡೆನ್ಸು ಸ್ವಲ್ಪ ಇಂಪಾರ್ಟೆಂಟ್ ಆಗಿತ್ತು ಆ ಟೈಮಲ್ಲಿ ಅಂತ ಇನ್ಫಾರ್ಮೇಷನ್ ಹೇಳುತ್ತೆ. ಪ್ಲಸ್ ಇದಕ್ಕೆ ಅವರು ಚೀಫ್ ಇಂಜಿನಿಯರ್ ಆಗಿ ನಾಗೇಶ್ವರ್ ಅಯ್ಯರ್ ಅಂತ ಹೇಳಿ ಇನ್ಚಾರ್ಜ್ ಇದ್ದರು ಆ ಟೈಮಲ್ಲಿ. ಸೊ ಇದ್ರದ್ದು ಏನು ಪ್ಲ್ಯಾನಿಂಗ್ ಇದೆ ಇನ್ಚಾರ್ಜು ನಾಗೇಶ್ವರ್ ಅಯ್ಯರ್ ಅಂತ, ಅವರು ಇದನ್ನೆಲ್ಲ ಪ್ಲ್ಯಾನ್ ಮಾಡಿಸಿ ಕನ್ಸ್ಟ್ರಕ್ಷನ್ ಮಾಡಿದ್ದು ಅಂತಲೂ ಇನ್ಫಾರ್ಮೇಷನ್ ಹೇಳುತ್ತೆ. ಈ ಘಾಟ್ ಬಂದು ನಮಗೆ ತಿರುಪತಿ ಅಲಿಪಿರಿಯಿಂದ ನಮಗೆ ಮೇಲುಗಡೆ ತಿರುಮಲ ದೇವಸ್ಥಾನ ಹತ್ರ ಹೋಗೋ ತನಕನೂ ಈ ಘಾಟು ಕವರ್ ಆಗುತ್ತೆ. ಆಲ್ಮೋಸ್ಟ್ 19 ಕಿಲೋಮೀಟರ್ಸ್ ಇದೆ, 21 ಮೈಲ್ಸ್ ಇದೆ. ಇದು ನಿಮಗೆ ತುಂಬ ಸೇಫು. ಮತ್ತು TTD ಅವರು ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಅಲ್ಲಲ್ಲೇ ತಿರುವುಗಳಿದೆ, ಆಲ್ಮೋಸ್ಟ್ 30ರಿಂದ 31 ತಿರುವುಗಳಿದೆ, ಅಂದರೆ ಏರ್ಪಿನ್ ಬೆಂಡ್ಸ್ಗಳಿದೆ. ಹಾಗಾಗಿ ನಿಮಗೆ ಅಕ್ಕಪಕ್ಕ ನಿಮಗೆ ಪ್ರಾಣಿಗಳು ಸಿಗುತ್ತೆ, ಪಕ್ಷಿಗಳೆಲ್ಲ ಸಿಗುತ್ತೆ, ನೋಡಿಕೊಂಡು ವ್ಯೂ ಮಾಡ್ಕೊಂಡು ಹೋಗ್ಬೋದು. ಇವಾಗ ನೀವು ನೋಡ್ತಾ ಇರೋದು ತಿರುಮಲದಿಂದ ನಾವು ತಿರುಪತಿಗೆ ಇಳಿತಾ ಇರೋವಂಥ ಒಂದು ಜಾಗ. ನೀವೇ ಅಬ್ಸರ್ವ್ ಮಾಡ್ಬೋದು ಎಷ್ಟು ಕ್ಲೀನಾಗಿ, ಎಷ್ಟು ವೈಡಾಗಿ ರೋಡ್ಸ್ ಎಲ್ಲ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಮತ್ತು ತುಂಬ ಸೇಫು ಕೂಡ ಅಷ್ಟೇ. TTD ಅವರು ಭಕ್ತಾದಿಗಳಿಗೆ ತುಂಬ ಸೇಫ್ಟಿ ಕೂಡ ನೋಡ್ತಾರೆ. ಹಾಗಾಗಿ ತಿರುಪತಿ ತಿರುಮಲ ಏನು ಘಾಟ್ ರೋಡ್ ಇದೆ ತುಂಬ ಸೇಫು. ಬಟ್ ಏನಂದರೆ ನಾವು ಸ್ವಲ್ಪ ಸೇಫಾಗಿ ಡ್ರೈವ್ ಮಾಡಬೇಕಷ್ಟೇ. ನೀಟಾಗಿ ನಾವು ಡ್ರೈವ್ ಮಾಡ್ಕೊಂಡು ಹೋದರೆ ಯಾರೂ ಏನೂ ತೊಂದರೆ ಇಲ್ಲ. ಅಲ್ಲಿ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು, ಅಲ್ಲಿ ಇನ್ಸ್ಟ್ರಕ್ಷನ್ಸ್ ಹಾಕಿರ್ತಾರೆ, ಅದನ್ನೆಲ್ಲ ಫಾಲೋ ಮಾಡ್ಕೊಂಡು ಹೋದರೆ ಆರಾಮಾಗಿ ನಮಗೂ ಯಾರಿಗೂ ತೊಂದರೆ ಆಗ್ದಂಗೆ, ನಾವು ತೊಂದರೆ ಮಾಡ್ಕೊಳ್ದಂಗೆ ನಾವು ಆರಾಮಾಗಿ ಘಾಟ್ನ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಅದೇ ರೀತಿ ತಿರುಪತಿ ತಿರುಮಲ ಈ ಘಾಟ್ ಏನಿದೆ, ನೀವು ಬರ್ತಾನೂ ಅಷ್ಟೇ ಹೋಗ್ತಾನೂ ಅಷ್ಟೇ, ನಿಮಗೆ ನಡ್ಕೊಂಡು ಹೋಗ್ತಾರಲ್ಲ, ಈ ಅಲಿಪಿರಿಯಿಂದ ನಿಮಗೆ ಇನ್ನು ನಡ್ಕೊಂಡು ಬೆಟ್ಟ ಹತ್ತುತ್ತಾರಲ್ಲ, ಅದು ಕೂಡ ನಿಮಗೆ ಕಾಣಿಸುತ್ತೆ. ಅದನ್ನು ಕೂಡ ನೋಡ್ಬೋದು ನೀವು. ಅಲ್ಲಿ ನಿಮಗೆ ಆಂಜನೇಯ ಸ್ವಾಮಿ ವಿಗ್ರಹ ಸಿಗುತ್ತೆ. ಮಧ್ಯ ನಿಮಗೆ ಬೇರೆ ಥರ ದೇವಸ್ಥಾನಗಳೆಲ್ಲ ಸಿಗುತ್ತೆ, ಅದನ್ನು ಕೂಡ ನೋಡ್ಬೋದು. ನೀವು ಆಂಜನೇಯ ಸ್ವಾಮಿ ವಿಗ್ರಹ ಪಕ್ಕನೇ ಎಲ್ಲ ಯಾರು ನಡ್ಕೊಂಡು ಬೆಟ್ಟ ಹತ್ತುತ್ತಾ ಇರ್ತಾರೆ ಅವ್ರಿಗೆ ನೀವು ಅಲ್ಲೇ ನೋಡ್ಬೋದು. ಆರಾಮಾಗಿ ಅವರು ಬೆಟ್ಟ ಹತ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಹಾಗಾಗಿ ಇದು 2 ರೋಡು ಒಂದೇ ಕಡೆ ಕನೆಕ್ಟ್ ಆಗಿರೋದ್ರಿಂದ ಸ್ವಲ್ಪ ಸೇಫ್ ಅಂತ ನನ್ನ ಅಭಿಪ್ರಾಯ. ಬೇರೆ ಏನಾದರೂ ಮಿಸ್ಸಿಂಗ್ ಆಗಿದರೆ ಸ್ವಲ್ಪ ಕಮೆಂಟ್ ಮಾಡಿ ಹೇಳಿ. ಸೊ ಇದು ಒಂದು ನಮ್ಮ ತಿರುಪತಿ ತಿರುಮಲ ಅಲಿಪಿರಿ ಹತ್ತೋದು ಮತ್ತು ಇಳಿಯೋದು ಒಂದು ವಿಡಿಯೋ, ಒಂದು ಸಣ್ಣ ಒಂದು ಪ್ರಯತ್ನ ಮಾಡಿದ್ದೀನಿ. ನಿಮ್ಮೆಲ್ಲರ ಸಪೋರ್ಟು, ನಿಮ್ಮೆಲ್ಲರೂ ಒಂದು ಆಶೀರ್ವಾದ, ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತುಂಬ ಸಪೋರ್ಟ್ ಮಾಡಿದ್ರೆ ಇನ್ನೂ ತುಂಬ ವೀಡಿಯೋಗಳು ಮಾಡ್ತೀನಿ. ಹೆಚ್ಚಿನ ಮಾಹಿತಿಗೋಸ್ಕರ ಈ ಇನ್ಫಾರ್ಮೇಷನ್ ನಾನು ಏನು ಹೇಳ್ತಾ ಇದ್ದೀನಿ, ಇದು ಯಾರು ನೈಟ್ ಟ್ರಾವೆಲ್ ಮಾಡ್ತಾರೆ ತಿರುಪತಿ ಟು ತಿರುಮಲ, ಅಂದರೆ ನೈಟು ಯಾರು ಟ್ರಾವೆಲ್ ಮಾಡ್ತಾರೆ ಅದು ಈ ಇನ್ಫಾರ್ಮೇಷನ್ ಯೂಸ್ ಆಗುತ್ತೆ. ತಿರುಮಲ ಘಾಟ್ ರೋಡ್ ಬಂದು ನಿಮಗೆ ಬೆಳಿಗ್ಗೆ ನಿಮಗೆ ಆಲ್ಮೋಸ್ಟ್ 3 ಗಂಟೆ AM ಇಂದ ರಾತ್ರಿ 12 ಗಂಟೆ PM ತನಕ ಓಪನ್ ಇರುತ್ತೆ. 12 ಗಂಟೆಯಿಂದ ನಿಮಗೆ 3 ಗಂಟೆ ತನಕ ಕ್ಲೋಸ್ ಇರುತ್ತೆ. ಸೊ ಯಾರು ನೀವು ಪ್ಲ್ಯಾನ್ ಮಾಡ್ತಾ ಇರ್ತೀರಾ, ಇನ್ ಕೇಸ್ ಏನೋ ಪ್ರಾಬ್ಲಮ್ ಆಗಿ ನೈಟ್ ಹೋಗಿ ನಾವು ತಿರುಮಲ ಸೇರ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ತಾ ಇರ್ತೀರಾ, ಈ ಒಂದು ಟೈಮಿಂಗ್ ಮಾತ್ರ ಮನಸ್ಸಲ್ಲಿ ಇಟ್ಕೊಳ್ಳಿ. ನೈಟು ನಿಮಗೆ 12 ಗಂಟೆಗೆ ಕ್ಲೋಸ್ ಆಗುತ್ತೆ, ಮಿಡ್ನೈಟ್ 12 ಗಂಟೆಗೆ ಕ್ಲೋಸ್ ಆಗುತ್ತೆ ತಿರುಮಲ ಘಾಟ್ ರೋಡು. ಮತ್ತು ಬೆಳಗಿನ ಜಾವ 3 ಗಂಟೆಗೆ ಸುಪ್ರಭಾತ ಸೇವೆ, ಸ್ವಾಮಿಗೆ ಯಾವಾಗ ಸುಪ್ರಭಾತ ಸೇವೆ ಮಾಡ್ತಾರೆ ಆವಾಗ ಓಪನ್ ಆಗುತ್ತೆ. ಅಲ್ಲಿ ತನಕ ನೀವು ಹೊರಗಡೆನೇ ಅಲಿಪಿರಿಲೇ ಕಾಯಬೇಕಾಗತ್ತೆ. ದಯವಿಟ್ಟು ಇದೊಂದು ಮನಸ್ಸಲ್ಲಿ ಇಟ್ಕೊಂಡು ನೀವು ಟ್ರಾವೆಲ್ ಮಾಡಬೇಕು ಅಂತ ಅಂದಾಗ ಇದೊಂದು ಸ್ವಲ್ಪ ಮನಸ್ಸಲ್ಲಿ ಇಟ್ಕೊಂಡು ನೀವು ಟ್ರಾವೆಲ್ ಮಾಡಿ. ನೀವು ಅಲಿಪಿರಿಯಲ್ಲಿ ಉಳ್ಕೊಂಡ್ರೂ ಏನು ಸೇಫೇ, ಬಟ್ ಏನಂದರೆ ನಿಮಗೆ ನೈಟ್ ಟ್ರಾವೆಲ್ ಮಾಡಿದ್ರೆ ಸ್ವಲ್ಪ
ಮಲ್ಕೊಳ್ಳೋದಕ್ಕೆ ಇಲ್ಲ ಸ್ವಲ್ಪ ರೆಸ್ಟ್ ಮಾಡೋದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಅಂತ ಅನ್ಕೋತೀನಿ. ಸೊ ಇದಂತೂ ಇನ್ಫಾರ್ಮೇಷನ್ ಸ್ವಲ್ಪ ಮನಸ್ಸಲ್ಲಿ ಇಟ್ಕೊಳ್ಳಿ. ನಿಮಗೆ ಬಸ್ಸಲ್ಲಿ ಹೋಗೋರು ಯಾರು ಪ್ರಯಾಣಿಸ್ತಾ ಇದ್ದರೆ ನಿಮಗೆ ಈ ತಿರುಮಲೆಯಿಂದ ತಿರುಪತಿಗೆ ಇಲ್ಲ ತಿರುಪತಿಯಿಂದ ತಿರುಮಲಗೆ ಬಸ್ ವ್ಯವಸ್ಥೆ ಕೂಡ ಇದೆ, ಗೌರ್ಮೆಂಟ್ ಬಸ್ ವ್ಯವಸ್ಥೆ ಕೂಡ ಇದೆ. ನಿಮಗೆ ಟಿಕೆಟ್ ಆಲ್ಮೋಸ್ಟು 80 ರೂಪಾಯಿಂದ 85 ರೂಪಾಯಿ ತನಕ ತೊಗೊಳುತ್ತೆ. ಮತ್ತು ಮಕ್ಳಿಗಾದರೆ 40ರಿಂದ 45 ರೂಪಾಯಿ ತನಕ ಟಿಕೆಟ್ ತೊಗೊಳುತ್ತೆ ಒನ್ ವೇಗೆ. ಸೊ ನಿಮಗೆ 2 ವೇಗೂ ಟಿಕೆಟ್ಸ್ಗಳು ಸಿಗುತ್ತೆ. ನೀವು ಅದನ್ನು ಕೇಳಿಬಿಟ್ಟು ಅವ್ರ ಹತ್ರ ನೀವು ಕೇಳ್ಬಿಟ್ಟು ತೊಗೋಬೇಕಾಗತ್ತೆ. 2 ವೇಗೂ ಟಿಕೆಟ್ಸ್ಗಳು ಸಿಗುತ್ತೆ, ಮಕ್ಳಿಗಾಗಲಿ ಅಡಲ್ಟ್ಸ್ಗಾಗಲಿ ಟಿಕೆಟ್ ಸಿಗುತ್ತೆ. ಮತ್ತು ಸ್ಪೆಷಲ್ ಟಿಕೆಟ್ಸ್ಗಳು ಸಿಗುತ್ತೆ, ಲೈಕ್ AC ನಾನ್ AC ಆ ಥರ ಟಿಕೆಟ್ಸ್ಗಳು ಸಿಗುತ್ತೆ. ನೀವು ಅಲ್ಲಿ ಕೇಳಬೇಕು, ವಿಚಾರಿಸ್ಬಿಟ್ಟು ನಿಮಗೆ ಟಿಕೆಟ್ಗಳ ವ್ಯವಸ್ಥೆಗಳಿರುತ್ತೆ. ಅದನ್ನು ನೀವು ವಿಚಾರಿಸ್ಬಿಟ್ಟು ನೀವು ತೊಗೊಂಡು ನೀವು ಪ್ರಯಾಣ ಸ್ಟಾರ್ಟ್ ಮಾಡ್ಬೋದು ನೀವು ಅಲ್ಲಿ. ಇವಾಗ ನೀವು ನೋಡ್ತಾ ಇರೋದು ನಮ್ಮ ಘಾಟ್ ರೋಡಲ್ಲೇ ಸಿಗುವಂಥ ಒಂದು ಜಲಪಾತ. ಇದನ್ನು ಕಪಿಲ ತೀರ್ಥ ಅಂತ ಕರೀತಾರೆ. ನಾವು ಸಮ್ಮರಲ್ಲಿ ಹೋಗಿರೋದ್ರಿಂದ ಇಲ್ಲೇನು ನೀರು ನೋಡೋಕ್ಕೆ ಸಿಗಲಿಲ್ಲ, ಫುಲ್ ಎಲ್ಲ ಡ್ರೈ ಆಗಿತ್ತು. ಇದೇ ನೋಡಿ ಕಪಿಲ ತೀರ್ಥ. ಈ ಬೆಟ್ಟದ ಇನ್ನೊಂದು ವಿಶೇಷತೆ ಏನಂತಂದರೆ, ನೀವು ಆಲ್ಮೋಸ್ಟ್ ತಿರುಪತಿ ಮೇನ್ ರೋಡ್ಗೆ ರಿಂಗ್ ರೋಡ್ಗೆ ಬಂದಾಗ ನೀವು ನಮ್ಮ ತಿರುಮಲ ಬೆಟ್ಟ ನೋಡಿದ್ರೆ ಈ ಥರ ಕಾಣಿಸುತ್ತೆ. ಇದು ಸೇಮ್ ನಿಮಗೆ ಸ್ವಾಮಿ ವೆಂಕಟೇಶ್ವರ ಸ್ವಾಮಿದು ಮುಖ ಕಾಣಿಸ್ದಂಗೆ ಈ ಬೆಟ್ಟ ಕಾಣಿಸುತ್ತೆ. ನೀವು ಇಲ್ಲಿ ನೋಡ್ಬೋದು, ಮಾರ್ಕ್ ಮಾಡಿ ನಾನು ಹಾಕಿದ್ದೀನಿ. ಸೊ ಇದೊಂದು ಈ ಬೆಟ್ಟದ ಒಂದು ಅದ್ಭುತ, ಇದೊಂದು ವಿಸ್ಮಯನೋ ಇಲ್ಲ ದೇವ್ರದ್ದು ಒಂದು ಪವಾಡನೋ ಅವನೊಬ್ಬನಿಗೆ ಗೊತ್ತು. ನಾನಂತೂ ಹೊರಗಡೆ ಬಂದು ಈ ಥರ ನೋಡಿದಾಗ ಇದೊಂದು ವ್ಯೂ ಸಿಕ್ತು. ಇದು ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಹಂಚ್ಕೊಂಡಿದ್ದೀನಿ. ನೋಡಿ, ನಿಮ್ಮದೊಂದು ಕಮೆಂಟ್ ಮಾಡಿ ಏನು ಅನ್ನಿಸ್ತು ನಿಮಗೆ ಅಂತ ಹೇಳಿ.